ಬಾಗಲಕೋಟೆಯಲ್ಲಿ ವಿದ್ಯುತ್ ಪ್ರವಹಿಸಿ ವ್ಯಕ್ತಿಯೊಬ್ಬನ ಸಾವಾಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ರಸ್ತೆ ಬದಿ ವಿದ್ಯುತ್ ತಂತಿ ತಗುಲಿ ವಿದ್ಯುತ್ ಪ್ರವಹಿಸಿ ವ್ಯಕ್ತಿಯ ಸಾವು. ಬಾಗಲಕೋಟೆಯ ನವನಗರದ 49ನೇ ಸೆಕ್ಟರ್ನಲ್ಲಿ ಆಗಿದೆ ಘಟನೆ. ಹೆಸ್ಕಾಂ ಅಧಿಕಾರಿಗಳ ಎಡವಟ್ಟಿನಿಂದ ವ್ಯಕ್ತಿ ಮೃತಪಟ್ಟ ಡೀಟೇಲ್ಸ್ ಇದು. ಹೆಸ್ಕಾಂ ಬೆಸ್ಕಾಂ ಇರಬಹುದು, ನೀವು ಎಲ್ಲೇ ಯಾವುದೇ ಜಿಲ್ಲೆಗೆ ಹೋದ್ರೂ ಕೂಡ ಈ ರೀತಿ ವಿದ್ಯುತ್ ತಂತಿಗಳು ಬಿದ್ದಿದ್ರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಕೂಡ ಅವ್ರು ಗಾರ್ಡನ್ ನಿದ್ರೆಯಲ್ಲಿ ಇರ್ತಾರೆ. ಪಾಪ ಅಮಾಯಕ ಜನ ಏನೂ ಗೊತ್ತಿಲ್ಲದೆ ತಮ್ಮ ಬಾಡಿಗೆ ತಾವು ಹೋಗೋ ಧಾವಂತದಲ್ಲಿರೋ ಜನ ಮಾತ್ರ ಅಲ್ಲೇ ನರಳಿ ಪ್ರಾಣ ಬಿಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ಈ ಸಮಾಜದ ಅವ್ಯವಸ್ಥೆಯ ಸ್ಥಿತಿಗತಿಗಳು ಹೇಗೆ ಅನ್ನೋದನ್ನ ತೋರಿಸ್ತಾ ಇದೆ. ಅದಕ್ಕೆ ನೀವು ವಿಜುವಲ್ಸ್ ಅನ್ನ ಕೂಡ ನೋಡ್ತಾ ಇದ್ದಾರೆ. ಈ ಜಾಗದಲ್ಲೇನೆ ಈ ದುರ್ಘಟನೆ ಸಂಭವಿಸಿರೋದು. ಬಟ್ ಹೆಸ್ಕಾಂ ಅಧಿಕಾರಿಗಳಿಗೆ ಜನ ಸಾರ್ವಜನಿಕರು ಹಿಂಗೆ ಅಲ್ವಾ ಕೇಳೋದು, ಏನ್ ತಗೊಂಡು ಹೊಡಿಬೇಕು ಇವರಿಗೆ ಅಂತಾನೆ ಜನ ಕೇಳೋದು. ಗೊತ್ತಿರ್ಲಿಲ್ವಾ ಅಲ್ಲಿ ಹೈಪರ್ ಟೆನ್ಷನ್ ವೈರ್ಗಳಿರ್ತವೆ, ತುಳಿದ್ರೆ ವ್ಯಕ್ತಿಗಳ ಸಾವಾಗುತ್ತೆ, ಅದು ಪ್ರಾಣಾಂತಕ ಅಂತ ಹೇಳಿ ಇವ್ರು ಮತ್ತೆ ಮೇಂಟೈನ್ ಮಾಡ್ತೀವಿ, ನಾವು ಅದನ್ನ ಪ್ರತಿ ಸಲ ಮಾನಿಟರ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬೆಳಗಿನ ರಾತ್ರಿ ತನಕ ಮಾನಿಟರ್ ಮಾಡೋದಕ್ಕೆ ಒಂದು ವಿಜಿಲೆನ್ಸ್ ತಂಡ ಇಟ್ಟಿರ್ತೀವಿ ಅಂತಾರೆ. ಮಣ್ಣು ತಿಂತಿದ್ರ ಆ ತಂಡದವ್ರು? ಹಾಗಾದ್ರೆ ಹೋಯ್ತಲ್ಲ, ಒಂದು ಜೀವ ಹೋಯ್ತಲ್ಲ.